ನಮ್ಮ ಚಾನೆಲ್ನಲ್ಲಿ ಲವ್ ಬರ್ಡ್ಸ್ ಅನ್ನೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಪ್ರೀತಿ ಬಗ್ಗೆ ನಿಮ್ಮ ಒಪಿನಿಯನ್ ತಿಳ್ಕೊಬೋದಾ? ಹೇಳ್ಬೋದು. ವಾವ್. ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ಪ್ರೀತಿ ಹೃದಯ ಇರೋ ಪ್ರತಿ ಜೀವಿಗೂ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ. ಅಕಸ್ಮಾತ್ ಪ್ರೀತಿ ಅನ್ನೋದಿಲ್ಲ ಅಂದರೆ ಮನುಷ್ಯ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗೂ ಲವ್ ಆಗಿದೆಯಾ ಹಾಗಾದರೆ? ಆಗಿದೆ. ಪ್ರೀತಿ ಅಂದರೆ ಒಂದು ಹೆಣ್ಣು ಗಂಡು ಮಧ್ಯೆನೇ ಆಗಬೇಕು ಅಂತ ಏನಿಲ್ವಲ್ಲ. ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ ಇವ್ರು ಎಲ್ಲರ ಮಧ್ಯೆ ಇರೋ ಬೆಸುಗೆನೆ ಪ್ರೀತಿ. ಪ್ರೀತಿ ಅನ್ನೋದು ನಾವು ಇವರನ್ನೇ ಪ್ರೀತಿಸ್ಬೇಕು ಅಂತ ಅಂದ್ಕೊಳ್ಳೋದಲ್ಲ, ತನಗೆ ತಾನಾಗೆ ಹುಟ್ಟೋದು. ಅದಕ್ಕೆ ಮಗು ತಾಯಿನ ಯಾರು ಹೇಳ್ಕೊಡ್ದಿದ್ರು ಪ್ರೀತಿಸೋದು. ತಂದೆ ಮಕ್ಕಳನ್ನ ಯಾವ ಸ್ವಾರ್ಥ ಇಲ್ದಂಗೆ ಬೆಳೆಸೋದು. ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀತಿ ಬಗ್ಗೆ ಒಂದು ಹೊಸ ಆಯಾಮನೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಬರಲಾ? ನೋಡಿದ್ರಲ್ಲ ವೀಕ್ಷಕರೇ, ಇವರು ಎಷ್ಟು ಸುಂದರವಾಗಿ ಹೇಳಿದರು ಪ್ರೀತಿ ಬಗ್ಗೆ ಅಂತ. ಇವರಷ್ಟೇ ಅಲ್ಲ, ಇನ್ನೂ ಕೆಲವರನ್ನ ಅವರು ತಮ್ಮ ಪ್ರೀತಿಯ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಎಲ್ಲಿ ಹೋಗ್ಬಿಟ್ರು? ಲೇಟ್ ಬೇರೆ ಆಗ್ತದೆ. ಹಾಯ್ ಸರ್. ಹಾಯ್. ನಾವು ಲವ್ ಬರ್ಡ್ಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಓ ರಿಯಲಿ? ನಾನು ನನ್ನ ಲವ್ ಬರ್ಡ್ನೇ ಹುಡುಕ್ತಾ ಇದ್ದೀನಿ. ಹಾಗಾದ್ರೆ ರೈಟ್ ಪರ್ಸನ್ನೇ ಮೀಟ್ ಮಾಡಿದ್ದೀನಿ. ಲವ್ ಬಗ್ಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡ್ಬೋದಾ? ಡೆಫಿನೆಟ್ಲಿ, ವೈ ನಾಟ್. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು ಸರ್? ಕ್ಯಾಪ್ಚರ್ ಮಾಡ್ಕೊಳ್ಳಿ. ಪ್ರೀತಿ, ಲವ್, ಈ ಭೂಮಿ ಮೇಲೆ ಹುಟ್ಟೋ ಎಲ್ಲ ಹೃದಯದಲ್ಲಿರೋ ಅಂಥದ್ದು ಈ ಪ್ರೀತಿ. ಪ್ರೀತಿ ಇಲ್ಲದೆ ಜಗತ್ತೇ ಇಲ್ಲ. ನಾವು ಯಾರನ್ನೋ ಪ್ರೀತಿ ಮಾಡಬೇಕು ಅಂದ್ಕೊಂಡು ಪ್ರೀತಿ ಮಾಡೋಕ್ಕಾಗಲ್ಲ. ಅದು ತಾನಾಗಿ ತಾನೇ ಹುಟ್ಟೋವಂಥದ್ದು. ಫಾರ್ ಎಕ್ಸಾಂಪಲ್, ಅಮ್ಮ ಮಗ, ತಂದೆ, ಅಣ್ಣ ತಮ್ಮ, ತಂಗಿ ಇವ್ರು ಎಲ್ಲರ ಮಧ್ಯೆ ಇರೋ ಬೆಸುಗೆನೆ ಪ್ರೀತಿ. ಅದರಲ್ಲೂ ಜೀವನ ಪೂರ್ತಿ ಜೊತೆಯಾಗಿರೋ. ಕಾರ್ತಿಕ್, ನೀವು ಇಲ್ಲಿದ್ದೀರಾ? ನಾನು ನಿಮಗೋಸ್ಕರ ಅಲ್ಲಿ ವೇಟ್ ಮಾಡ್ತಿದ್ದೆ. ದಿವ್ಯಾ ಅವರೇ, ಅದು ಈ ವಾಟ್ ಅ ಸರ್ಪ್ರೈಸ್ ಸರ್. ಈಗ ತಾನೇ ಒಂದು ಹುಡುಗಿ ನೀವು ಹೇಳಿದ್ದನ್ನೇ ಹೇಳಿದ್ರು. ಹಾ ರಿಯಲಿ? ಇಫ್ ಯು ಡೋಂಟ್ ಮೈಂಡ್, ನಾನು ಆ ಫುಟೇಜ್ ನೋಡ್ಬೋದಾ ಪ್ಲೀಸ್? ವೈ ನಾಟ್, ಪ್ಲೀಸ್. ಅವಿನಾಶ್ ತೋರಿಸಿ. ಈಗಷ್ಟೇ ಸತ್ಯ ಇಲ್ಲಿಂದ ಹೋದ್ಲು. ಅಕಸ್ಮಾತ್ ಆ ಫುಟೇಜ್ ಏನಾದರೂ ಸತ್ಯಂದೇ ಆಗಿದ್ರೆ? ಬೇಕಾಗಿಲ್ಲ. ನೀವು ಈ ಫುಟೇಜ್ ನೋಡೋ ಅವಶ್ಯಕತೆ ಇಲ್ಲ. ಯಾಕೆ ದಿವ್ಯಾ ಅವರೇ? ಯಾರೋ ನಂತರನೇ ಮಾತಾಡಿದಾರಂತೆ, ಒಂದೇ ಒಂದು ಸತಿ ನೋಡ್ಬೋದಾಗಿತ್ತಲ್ಲ? ನೋ ಕಾರ್ತಿಕ್, ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಇದು ಸರಿನೂ ಅಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಓಕೆ ಓಕೆ, ನಿಮಗಿಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಡಿ. ಅಯ್ಯೋ ಮೇಡಮ್, ಯಾಕೆ? ನೋಡಿ, ನಾವಿಬ್ರು ನಮ್ಮ ಟೈಮ್ನ ಸ್ಪೆಂಡ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ನಿಮ್ಗೆ ಸ್ವಲ್ಪನೂ ಸೆನ್ಸ್ ಇಲ್ವಾ? ದಿವ್ಯಾ ಅವರೇ, ಚಿಲ್ ಚಿಲ್, ಪರವಾಗಿಲ್ಲ ಬಿಡಿ. ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಐ ಹೋಪ್ ಯು ಡೋಂಟ್ ಮೈಂಡ್. ಓಕೆ ಸರ್, ಥ್ಯಾಂಕ್ ಯು. ದಿವ್ಯಾ ಅವರೇ ಪ್ಲೀಸ್ ಕಾರ್ತಿಕ್, ನನ್ನ ಮೂಡೆಲ್ಲ ಹಾಳಾಯ್ತು. ಐ ಅಂಡರ್ಸ್ಟ್ಯಾಂಡ್. ದಿವ್ಯಾ ಅವರೇ, ಬನ್ನಿ ಹೋಗೋಣ ಪ್ಲೀಸ್. ದಿವ್ಯಾ ಅವರೇ, ಬನ್ನಿ ಹೋಗೋಣ. ಕಾರ್ತಿಕ್, ಸಾರಿ, ನನ್ನಿಂದ ಬೇಜಾರಾಯಿತು ಅನ್ಸುತ್ತೆ. ಛೇ, ಹಾಗೇನಿಲ್ಲ. ನೀವು ಈ ಸಣ್ಣ ವಿಷಯಕ್ಕೆ ಅಷ್ಟೊಂದು ಸೀರಿಯಸ್ ಆಗ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಬೇರೆಯವ್ರ ಒಪಿನಿಯನ್ನ ನಾವ್ಯಾಕೆ ತಗೋಬೇಕು? ಆ ವಿಡಿಯೋನ ನೋಡೋದು ಅಷ್ಟು ಸರಿ ಅನಿಸ್ಲಿಲ್ಲ ನನಗೆ. ಪ್ರೀತಿ ಬಗ್ಗೆ ನಮ್ಮ ಒಪಿನಿಯನ್ ಮಾತ್ರ ಫಾಲೋ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ. ಸಾರಿ. ಇದರಿಂದಾನೇ ಗೊತ್ತಾಗುತ್ತೆ
ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅಂತ. ನಾನು ಆ ಹುಡುಗಿ ಒಪಿನಿಯನ್ನ ನೋಡಬಾರ್ದು ಅಂತ ನೀವು ಅಷ್ಟು ಸೀರಿಯಸ್ ಆಗಿ ಹೇಳ್ತೀರಾ ಅಂದರೆ ನೀವು ನನ್ನ ಬಗ್ಗೆ ಎಷ್ಟು ಪಾಸಿಟಿವ್ ಇದ್ದೀರಾ ಅಲ್ವಾ. ಪಾಸಿಟಿವ್ನೆಸ್ ಇರೋ ಕಡೆ ಪ್ರೀತಿನೂ ಜಾಸ್ತಿ ಅಂತ ನಂಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಪಾಸಿಟಿವ್ನೆಸ್, ನಿಮ್ಮ ಪ್ರೀತಿ ನಂಗೆ ತುಂಬ ಇಷ್ಟ ಆಯಿತು. ಹೊರಡೋಣ. ಹಾಂ ಟೈಮ್ ಆಯಿತು. ಹಾಂ ಹೊರಡೋಣ ಬನ್ನಿ. ಏನಪ್ಪ ಲಕ್ಷ್ಮಣ, ಏನು ಭಾಳ ಗಹನವಾಗಿ ಯೋಚನೆ ಮಾಡ್ತಾ ಇದೀಯಾ? ಎಷ್ಟು ಲಾಭ ಬಂತು ಏನು ಎತ್ತ ಅಂತ ನೋಡ್ತಾ ಇದೆಯೋ? ಈ ಲಾಭದ ವಿಚಾರ ಆಗಿದ್ದರೆ ನಾನು ನಿಧಾನವಾಗಿ ಅಟೆಂಡ್ ಮಾಡ್ತಾ ಇದ್ದೆ ಅಣ್ಣ. ಇದು ಎಂಪ್ಲಾಯೀಸ್ ಬೋನಸ್ ವಿಚಾರ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಮುಗಿಸ್ತಾ ಇದ್ದೀನಿ. ಹೌದಾ? ಲಕ್ಷ್ಮಣ, ವಯಸ್ಸಿಗೆ ಬಂದಿರೋ ಹುಡುಗಿ ಅಣ್ಣ, ನೋಡಲ್ಲಿ ಹೇಗೆ ಆಡ್ತಾ ಇದ್ದಾಳೆ. ಕೂತ್ಕೊಳ್ಳಯ್ಯ. ಅಲ್ಲ ನೀನು ಲಕ್ಷ್ಮಣ, ಗಂಡಸರಾದ ನಮಗೆ ಇಷ್ಟೊಂದು ಇರಸು ಮುರುಸು ಆಗಬೇಕಾದ್ರೆ ಇನ್ನು ಹೆಂಗಸರು ಇದನ್ನೆಲ್ಲ ಗಮನಿಸಿರಲ್ವಾ? ಅದನ್ನೆಲ್ಲ ಅವ್ರು ನೋಡ್ಕೋತಾರೆ. ಸುಮ್ಮನೆ ಇರೋ. ನಿಶಾ, ಏನ್ ನಡೀತಾ ಇದೆ ಇಲ್ಲಿ? ನೋಡಮ್ಮ, ಬಂದಿದ್ದರಿಂದ ನಾನು ಮೈ ಮೇಲೆ ಬಿದ್ದು ಮಾತಾಡಿಸ್ತಾಳೆ, ಚಿಕ್ಕ ಚಿಕ್ಕ ವಿಷಯಕ್ಕೂ ಸದಾಯಿಸ್ತಾಳೆ. ನಿಶಾ, ನಿನಗೆ ಗೊತ್ತಿಲ್ವಾ ಅವನಿಗೆ ಮದುವೆ ಫಿಕ್ಸ್ ಆಗಿರೋದು? ಸೊ ವಾಟ್ ಆಂಟಿ, ನಾವಿಬ್ರು ಫ್ರೆಂಡ್ಸು. ಇವ್ರು ಮದ್ವೆ ಆಗ್ತಿದ್ದಾರೆ ಅಂದಿದ್ ಮಾತ್ರಕ್ಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಮುಗ್ದೋಗುತ್ತಾ? ಸ್ನೇಹನೇ ಬೇರೆ, ಸಂಬಂಧನೇ ಬೇರೆ. ಸ್ನೇಹದಿಂದ ಸಂಬಂಧಕ್ಕೆ ಕಳಂಕ ಬರಬಾರ್ದು. ನೀನು ಅಷ್ಟೇ, ವಯಸ್ಸಿಗೆ ಬಂದಿರೋ ಹುಡುಗಿ, ಮುಂದೆ ಮದುವೆ ಮಾಡ್ಕೊಂಡು ಬೇರೆಯವ್ರ ಮನೆ ಬೆಳಗ್ಬೇಕಾಗಿರೋಳು. ಸ್ವಲ್ಪ ನಯ ನಾಜುಕು ಕಲ್ತ್ಕೋ, ನಿನಗೆ ಒಳ್ಳೇದಾಗೋದು. ಕಂದ, ಬಾಪ ಇಲ್ಲಿ. ಚಿಕ್ಕಪ್ಪ ಬಂದೆ. ಹೇಳಿದ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸತಿ ಈ ರೀತಿ ಈ ಮನೇಲಿ ಏನಾದ್ರು ನಡೆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ.